ತೀವ್ರ ಮಳೆಯಿಂದ ಮನೆಗಳಿಗೆ ನುಗ್ಗಿತು ನೀರು, ಕೆಸರು ತೆಗೆಯಲು ನಿವಾಸಿಗಳ ಹರಸಾಹಸ, ಅಪಾರ್ಟ್ಮೆಂಟ್ಗಳಿಗೂ ಜಲಾಘಾತ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕಾಗ್ತಿಲ್ಲ, ದೊಡ್ಡವರು ಕೆಲಸಕ್ಕೆ ಹೋಗಕ್ಕಾಗ್ತಿಲ್ಲ, ಅಂಡರ್ ಪಾಸ್ಗಳೇ ಮುಳುಗಿ ಜನ ಹೈರಾಣ. ಮಳೆ ಅಬ್ಬರದ ಬಳಿಕ ಉಕ್ಕಿ ಹರಿದ ರಾಜಾ ಕಾಲುವೆ, ಕುಂದನಹಳ್ಳಿ ಬಳಿ 2 ಕಿಲೋಮೀಟರ್ನಷ್ಟು ರಸ್ತೆ ಜಲಾವೃತ, ಮ್ಯಾನ್ ಹೋಲ್ಗೆ ಸಿಲುಕಿದ ಕಾರು. ಕ್ಷಣ ಕ್ಷಣಕ್ಕೂ ಇಳಿತಾ ಇದೆ ಟಿಬಿ ಡ್ಯಾಂ ನೀರಿನ ಮಟ್ಟ, ಈವರೆಗೂ 1.5 ಲಕ್ಷ ಕ್ಯೂಸೆಕ್ ನೀರು ಪೋಲು, ಶೀಘ್ರದಲ್ಲೇ ಗೇಟ್ ದುರಸ್ತಿ ಎಂದರು ಡಿಕೆ. ಕ್ರಸ್ಟ್ ಗೇಟ್ ಮುರಿದಿದ್ದು ಸರ್ಕಾರಕ್ಕೆ ಅಪಶಕುನ, ಡ್ಯಾಂ ಖಾಲಿ ಇದ್ದಾಗಲೇ ದುರಸ್ತಿ ಮಾಡಬೇಕಾಗಿತ್ತು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ. ಸ್ಟೈಫಂಡ್ ಹೆಚ್ಚಳಕ್ಕೆ ವೈದ್ಯರ ಆಗ್ರಹ, ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಇಲ್ಲದೆ ರೋಗಿಗಳ ಪರದಾಟ. ಹಿಂಡನ್ಬರ್ಗ್ ವರದಿಯಿಂದ ಮಹಾ ಆಘಾತ, ಅದಾನಿ ಕಂಪನಿ ಷೇರು 7% ಕುಸಿತ, ಸೆಬಿ ಅಧ್ಯಕ್ಷೆ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ, ಬೆಂಗಳೂರನ್ನು ನಾವು ಹಾಡಿ ಹೊಗಳ್ತೀವಿ.